ಕೆ.ಸಿ. ಶಿವಪ್ಪನವರ ಈ ಸಾಲುಗಳನ್ನು ಕಟ್ಟುವ ಒಂದು ಪರಿ ಇದೆಯಲ್ಲ, ಅದು ಈ ಒಂದು ವಚನ ಚೌಪದಿಯ ಆಧಾರದ ಮೇಲೆ ಸ್ವಲ್ಪ ನೋಡಿ, ನಿಮಗೆ ಅವರ ಮಾನವೀಯ ಭಾವನೆ ಮತ್ತು ಜೀವನದ ಏರಿಳಿತಗಳು ಏನಿದಾವಲ್ಲ ಅದನ್ನು ಹೇಗೆ ಅನುಭವಿಸಿದರೆ ಅನ್ನೋದು ಅರ್ಥ ಆಗುತ್ತೆ. ಮತ್ತು ಅದು ನಾನು ಮತ್ತೆ ಮತ್ತೆ ಹೇಳುವಂತೆ ಈ ಕಾಸ್ಮಿಕ್ ರಿಯಾಲಿಟಿಗೆ ಎಷ್ಟು ಹತ್ತಿರ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಬದುಕಿನಲ್ಲಿ ನಾವು ಅಂದುಕೊಂಡದಕ್ಕಿಂತ ಸಂಪೂರ್ಣವಾಗಿ ಉಲ್ಟಾ ಆಗ್ಬಿಡುತ್ತೆ. ಎಲ್ಲವೂ ಚೆನ್ನಾಗಿದೆ ಅನ್ನುವಾಗಲೇ ಯಾವುದೋ ಒಂದು ಘಟನೆ ನಡೆದು ನಮ್ಮನ್ನು ಸಮಾಜದ ಮುಂದೆ ತಲೆ ತಗ್ಗುವಂತೆ ಮಾಡಿಸ್ಬಿಡುತ್ತೆ. ಅಂತಹ ಮಾನವ ಸಹಜ ಏರಿಳಿತಗಳಿದಾವಲ್ಲ, ಅದನ್ನು ಕವಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ತಮ್ಮ ಸಾಲುಗಳಲ್ಲಿ. ಮೊದಲು ಆ ಸಾಲುಗಳನ್ನು ಕೇಳೋಣ. ತನು ದಿಗಂಬರ ಮಾಡಿ ಮರುಳು ಮಾಡುವನೊಮ್ಮೆ, ಬೆತ್ತಲೆಗೆ ತಾ ಮತ್ತೆ ಬಟ್ಟೆ ತೊಡಿಸುವನೊಮ್ಮೆ, ಜನರೆದುರು ಆಗಾಗ ನಗೆಗೀಡು ಮಾಡುವನು, ದೇವನಿಂಗಿತವೇನೋ ಮುದ್ದುರಾಮ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳಿದಾಗೆ ಬದುಕು ಅಥವಾ ಈ ವಿಧಿ ಅಂತ ಏನು ಹೇಳ್ತೀವಲ್ಲ, ಅದು ಒಮ್ಮೊಮ್ಮೆ ನಮ್ಮನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಿಬಿಡುತ್ತೆ. ಅಂದರೆ ನಮ್ಮಲ್ಲಿರುವ ಸಂಪತ್ತು, ಗೌರವ, ಅಹಂಕಾರ ಎಲ್ಲವನ್ನು ಕಸಿದುಕೊಂಡು ನಮ್ಮನ್ನು ಭಿಕಾರಿಯಂತೆ ಮಾಡಿಬಿಡುತ್ತೆ. ಮತ್ತು ಅದೇ ರೀತಿ ಹುಚ್ಚನನ್ನು ಕೂಡ ಮಾಡಿಬಿಡುತ್ತೆ ಒಮ್ಮೊಮ್ಮೆ. ಅದೇ ರೀತಿ ಆ ವಿಧಿ ಮತ್ತೊಮ್ಮೆ ಇನ್ನೇನು ಮಾಡುತ್ತೆ ಅಂತಂದರೆ, ಎಲ್ಲವನ್ನೂ ಕಳೆದುಕೊಂಡು ಅಸಹಾಯಕನಾಗಿರುವಂಥ ಒಬ್ಬ ಮನುಷ್ಯನಿಗೆ ಅವನಿಗೆ ಅನಿರೀಕ್ಷಿತವಾಗಿ ಗೌರವ ಮತ್ತು ಯಶಸ್ಸಿನ ಬಟ್ಟೆಯನ್ನು ತೊಡಿಸಿ ಸತ್ಕರಿಸಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ. ಈ ಬದುಕಿನ ಪ್ರಯಾಣದಲ್ಲಿ ಆ ದೈವ ಅಂತ ಏನು ಹೇಳ್ತೀವಲ್ಲ, ಅಥವಾ ವಿಧಿ ಅಂತ ಏನು ಹೇಳ್ತೀವಲ್ಲ, ನಮ್ಮನ್ನು ಸಮಾಜದ ಮುಂದೆ ಜನರೆದುರು ಆಗಾಗ ನಗೆಗೀಡು ಮಾಡುತ್ತೆ, ಅಪಹಾಸ್ಯಕ್ಕೆ ಗುರಿ ಮಾಡುತ್ತೆ. ಈ ಎಲ್ಲ ಆಟಗಳ ಹಿಂದೆ ಆ ದೇವನ ಮತ್ತು ಪ್ರಕೃತಿಯ ಆಂತರಿಕ ಇಂಗಿತ, ಉದ್ದೇಶ ಏನಿದೆಯಲ್ಲ, ಅದು ಅರ್ಥ ಮಾಡ್ಕೊಳ್ಳಿ ಅಂತ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಇಂಗಿತವನ್ನು ಏನು ಅಂತ ಅರ್ಥ ಮಾಡಿಕೊಳ್ಳುವುದು ಮನುಷ್ಯರಿಗೆ ಅಸಾಧ್ಯ ಕೂಡ. ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ಯಶಸ್ಸು ಬಂದಾಗ ಅಹಂಕಾರ ಪಡಬೇಡಿ, ಅಪಮಾನವಾದಾಗ ಕುಸಿದು ಹೋಗಬೇಡಿ. ಬದುಕು ನಿಮ್ಮನ್ನು ನಗೆಗೀಡು ಮಾಡಿದಾಗ ಅದು ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಕೃತಿ ಮಾಡುತ್ತಿರುವ ಒಂದು ಸಣ್ಣ ತಮಾಷೆ ಅಂತ ಹೇಳಿ ಭಾವಿಸಿ ಮುಂದೆ ನಡೆಯಬೇಕು. ಎಷ್ಟು ಚೆನ್ನಾಗಿದೆ. ಇದನ್ನು ಮತ್ತೆ ನಾವು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದಾಗ ಹೈಸನ್ಬರ್ಗ್ ಅನಿಶ್ಚಿತತೆಯ ನಿಯಮ ಅಂತ ಒಂದಿದೆ, ಅನ್ಸರ್ಟನಿಟಿ ಆ್ಯಂಡ್ ಪ್ರಾಬಬಿಲಿಟಿ ಅಂತ. ಹೈಸನ್ಬರ್ಗ್ ಅನಿಶ್ಚಿತತೆಯ ನಿಯಮ ಇದು ಏನು ಹೇಳುತ್ತೆ ಅಂತಂದರೆ, ಬ್ರಹ್ಮಾಂಡದಲ್ಲಿ ಯಾವುದೇ ಘಟನೆಯನ್ನು 100% ನಿಖರವಾಗಿ ಊಹಿಸಲು ಸಾಧ್ಯವೇ ಇಲ್ಲ. ಬದುಕು ಒಮ್ಮೆ ನಮ್ಮನ್ನು ದಿಗಂಬರರನ್ನಾಗಿ ಮಾಡುತ್ತಲ್ಲ, ಬೆತ್ತಲೆ ಮಾಡುತ್ತಲ್ಲ, ಮತ್ತೆ ಬಟ್ಟೆ ಕೊಟ್ಬಿಟ್ಟು ನಮ್ಮನ್ನು ಚೆನ್ನಾಗಿರಿ ಅಂತ ತೊಡಸುತ್ತಲ್ಲ, ಅದೇ ರೀತಿ ಪ್ರಕೃತಿಯಲ್ಲಿ ನಿರಂತರವಾಗಿ ಸ್ಥಿತ್ಯಂತರಗೊಳ್ಳುವ ಸಂಭಾವನೆಗಳು, ಪ್ರೊಬಾಬಿಲಿಟೀಸ್ ತುಂಬ ಇದೆ. ಅದು ನಡೀತಲೇ ಇರುತ್ತೆ. ನಿಮ್ಮ ಇಂದಿನ ಪರಿಸ್ಥಿತಿ ನಾಳೆಗೆ ಸಂಪೂರ್ಣವಾಗಿ ಬದಲಾಗಬಹುದು, ಗೊತ್ತಿಲ್ಲ ನಮಗೆ. ಅದೇ ರೀತಿ ಖೇಯಾಸ್ ಥಿಯರಿ ಅಂತ ಒಂದಿದೆ. ನೀವು ಈ ಖೇಯಾಸ್ ಥಿಯರಿನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು, ಅಥವಾ ಅಸ್ತವ್ಯಸ್ತಗೊಳ್ಳುವ ಸಿದ್ಧಾಂತ ಅಂತ ಹೇಳ್ತಾರೆ. ಅದರ ಪ್ರಕಾರ ಬ್ರಹ್ಮಾಂಡದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕಾಣುವ ಸಿಸ್ಟಮ್ ನಮಗನ್ಸುತ್ತೆ ಅಲ್ವಾ, ಅದು ಕೂಡ ಒಮ್ಮೊಮ್ಮೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ಳುತ್ತದೆ, ಖೇಯಾಸ್ ಆಗಿಬಿಡ್ತದೆ. ಕವಿ ದೇವನಿಂಗಿತ ಅಂತ ಏನು ಹೇಳ್ತಾರಲ್ಲ, ಅಥವಾ ದೈವದ ಲೀಲೆ, ಅದು ವಿಜ್ಞಾನದ ದೃಷ್ಟಿಯಲ್ಲಿ ಪ್ರಕೃತಿ ತಮ್ಮ ಸಮತೋಲನವನ್ನು ಕಾಯ್ದುಕೊಳ್ಳುವ ಆ ಸೃಷ್ಟಿಸುವ ಅನಿರೀಕ್ಷಿತ ತಿರುವುಗಳು ಅಂತ ನಾವು ತಿಳ್ಕೋಬೇಕು. ನಾನ್ ಲೀನಿಯರ್ ಡೈನಮಿಕ್ಸ್ ಅಂತಾರೆ ಗೊತ್ತಾ? ಆ ನಾನ್ ಲೀನಿಯರ್ ಡೈನಮಿಕ್ಸು ಕವಿ ದೇವನಿಂಗಿತ ಅಥವಾ ದೈವದ ಲೀಲೆ ಅಂತ ಹೇಳ್ತಾ ಇರೋದು. ಇಲ್ಲಿ ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಳ್ಳಲು ಮಾಡುತ್ತಿರುವ ಒಂದು ಸೃಷ್ಟಿ, ಅದು ಕೊಡುತ್ತಿರುವ ಅನಿರೀಕ್ಷಿತ ತಿರುವುಗಳು. ಅಹಂಕಾರ ವಿಸರ್ಜನೆ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಬಹಳ ಸಟಲ್ ಆಗಿ ಹೇಳ್ತಾರೆ, ಬಹಳ ಸ್ಥೂಲವಾಗಿ ಹೇಳ್ತಾರೆ. ಇಲ್ಲಿ ಏನಂತಂದರೆ, ಮನುಷ್ಯ ಅವನೇನು ಅನ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ, ಇಡೀ ಜಗತ್ತನ್ನು ನಿಯಂತ್ರಿಸುತ್ತಿದ್ದಾನೆ ಅಂತ ಈ ಭ್ರಮೆನಲ್ಲಿದ್ದಾನೆ. ಆ ಈಗೋನಲ್ಲಿ ಯಾವಾಗಲೂ ಅವನು ಇರ್ತಾನೆ, ಈ ಪ್ರಪಂಚ ನಡೀತಿರೋದೇ ನನ್ನಿಂದ ಅಂತ. ಆದರೆ ಪ್ರಕೃತಿಯ ಒಂದೇ ಒಂದು ಸಣ್ಣ ಆಘಾತದ ಮೂಲಕ ಅವನನ್ನು ಕೆಳಗಿಳಿಸಿ ನಗೆಗೀಡು ಮಾಡಿ, ಬ್ರಹ್ಮಾಂಡದ ಮುಂದೆ ನೀನು ಮನುಷ್ಯ ಕಣಪ್ಪ, ಕೇವಲ ಒಂದು ಸಣ್ಣ ಪರಮಾಣು ಅಂತ ಹೇಳುತ್ತೆ. ಯಾವುದ್ರ ಮೂಲಕ? ಈ ಹೇಳಿದ್ನಲ್ಲ, ಬೆತ್ತಲೆಯನ್ನು ಮಾಡಿ ಮತ್ತು ನಗೆಪಾಟಲೆಗೆ ಈಡು ಮಾಡಿ, ನೋಡು ನನ್ನ ಮುಂದೆ ನೀನು ಏನೂ ಇಲ್ಲ ಅಂತ ಹೇಳುತ್ತೆ. ಇದು ನಿಜವಾದ ಒಂದು ಸಂದೇಶ. ನಿರಂತರವಾಗಿ ಬದಲಾಗುತ್ತಿರುವ ಈ ಚಲನಶೀಲ ವ್ಯವಸ್ಥೆ, ಡೈನಮಿಕ್ ಸಿಸ್ಟಮ್ ಏನಿದೆಯಲ್ಲ, ಅದರಲ್ಲಿ ಯಾವುದೂ ಸ್ಥಿರ ಅಲ್ಲ, ಯಾವುದೂ ಕಾನ್ಸ್ಟೆಂಟ್ ಅಲ್ಲ. ನಿಮ್ಮ ಇಂದಿನ ಸೋಲು ಅಥವಾ ಅಪಹಾಸ್ಯ ಯಾವತ್ತೂ ಶಾಶ್ವತ ಅಲ್ಲ.
ಈ ಪ್ರಕೃತಿಯ ಚಕ್ರ ಅದು ಉರುಳಿದಾಗಲೇ ನಮಗೆ ಕಳೆದು ಹೋದ ಬಟ್ಟೆ ಸಿಗುತ್ತೆ, ಮತ್ತು ಕಳೆದು ಹೋದ ಗೌರವ ಸಿಗುತ್ತೆ, ಮತ್ತೆ ಎಲ್ಲವೂ ಮರಳಿ ಬರುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಂಥ ತತ್ವ ಇದು.